ವಿನಾಯಕ್ 1 ವರ್ಷದ ಹಿಂದೆ ನಿರ್ಮಾಣ ಆದರೂ ಉದ್ಘಾಟನೆ ಮಾಡ್ತಾ ಇಲ್ಲ. 20 ಹಳ್ಳಿಗಳ ಜನರಿಗೆ ಅನುಕೂಲ ಆಸ್ಪತ್ರೆ ಉದ್ಘಾಟನೆಗೆ ತಡ ಯಾಕೆ? ಮೊಳಕಾಲ್ಮೂರು ಶಾಸಕರೇ ದಯಮಾಡಿ ಗಮನಿಸಿ, ಆಸ್ಪತ್ರೆ ಉದ್ಘಾಟನೆ ಯಾವಾಗ? ಸ್ಟೋರಿ ಇದು. 2.5 ಕೋಟಿ ರೂಪಾಯಿ ಕಟ್ಟಡ ರೆಡಿ ಆಗಿದೆ, ಆದ್ರೆ ಇದು ಉಪಯೋಗ ಆಗ್ತಾ ಇಲ್ಲ. 1 ವರ್ಷ ಆಯ್ತು, ಈ ಕಟ್ಟಡ ಇದುವರೆಗೂ ಉದ್ಘಾಟನೆ ಆಗಿಲ್ಲ. ಸುಮಾರು 10 ಹಾಸಿಗೆಗಳ ಬಿಲ್ಡಿಂಗ್ ರೆಡಿ ಇದೆ, ಉದ್ಘಾಟನೆ ಆಗ್ತಾ ಇಲ್ಲ. ಕೋಟಿ ಕೋಟಿ ಖರ್ಚು ಮಾಡಿ ಜನರಿಗೆ ಅನುಕೂಲ ಆಗಲಿ, ರೋಗಿಗಳಿಗೆ ಉಪಯೋಗಕ್ಕೆ ಬರಲಿ ಅಂತ ಹೇಳಿ ಆಸ್ಪತ್ರೆ ಕಟ್ಟಿಸಿದ್ದಾರೆ. 2.5 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ರೆಡಿ ಆಗಿದೆ, ಕಟ್ಟಡ ಅಂತೂ ರೆಡಿ ಇದೆ. ಆದ್ರೆ ಸರ್ಕಾರಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾತ್ರ ಮಾಡ್ತಾ ಇಲ್ಲ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿಯ ಆಸ್ಪತ್ರೆ ಪರಿಸ್ಥಿತಿ ಇದು. ವರ್ಷದ ಹಿಂದೆನೆ ನಿರ್ಮಾಣ ಆಗಿದೆ, ಅಂದ್ರೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ, ಕಟ್ಟಡ ಕಾಮಗಾರಿ ಮುಗಿದು ಹೋಗಿದೆ, ಉದ್ಘಾಟನೆಗೂ ರೆಡಿ ಇದೆ. ಆದ್ರೆ ಉದ್ಘಾಟನೆ ಭಾಗ್ಯ ಮಾತ್ರ ಈ ಆಸ್ಪತ್ರೆಗೆ ಸಿಕ್ಕಿಲ್ಲ. ಉದ್ಘಾಟನೆಗೂ ಮುನ್ನ ಪೀಠೋಪಕರಣ ತುಕ್ಕು ಹಿಡಿತಾ ಇದೆ. 1 ವರ್ಷ ಆಗಿದೆ, ಹಂಗೆ ಇಟ್ಟರೆ ಹಾಳಾಗ್ತಾ ಇದೆ. ಇದು 20ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಅನುಕೂಲ ಆಗುತ್ತೆ ಈ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರೆ. ಮೊಳಕಾಲ್ಮೂರು ಶಾಸಕ NY ಗೋಪಾಲ್ ಕೃಷ್ಣ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಪತ್ರೆ ಉದ್ಘಾಟಿಸಿ ಬಡವರಿಗೆ ಸೇವೆ ಕೊಡಿ ಅಂತೇಳಿ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಶಾಸಕರ ನಿರ್ಲಕ್ಷ್ಯ ಒಂದ್ ಕಡೆ ಆರೋಪ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಅಧಿಕಾರಿಗಳು ಇಲ್ಲಿ ಮೌನ ವಹಿಸ್ಬಿಟ್ಟಿದ್ದಾರೆ. ಉದ್ಘಾಟನೆ ಬೇಗ ಮಾಡಿ ಅಂತ ಜನ ಕೇಳ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ ಕೇಳೋಣ. 25-30 ಹಳ್ಳಿಗಳ ಕಡೆಯಿಂದ ಜನ ಬರ್ತಾರೆ. ಇಲ್ಲಿ ಬಡ ವರ್ಗದವರು, ಹೆಣ್ಣು ಮಕ್ಕಳು, ಆಮೇಲೆ ಗರ್ಭಿಣಿಯರು ಜಾಸ್ತಿ ಆರೋಗ್ಯ ತಪಾಸಣೆಗೆ ಬರ್ತಾ ಇದ್ರು. ಈ ಬಿಲ್ಡಿಂಗ್ ಕಟ್ಟಡ ಕಟ್ಟಿ 2.5 ಕೋಟಿ ರೂಪಾಯಿ ಕಟ್ಟಡ ರೆಡಿ ಆಗಿದೆ. ಸುಮಾರು ಜನಗಳಿಗೆ ಇದು ಅನುಕೂಲ ಆಗುತ್ತೆ. 10 ಹಾಸಿಗೆ ಇರುವಂಥದ್ದು ಈಗ ಸುಮಾರು ಒಂದು 25-40 ಹಾಸಿಗೆ ಇರುವಂಥ ಒಂದು ಉನ್ನತ ದರ್ಜೆಗೆ ಏರಿಸಿದ್ದಾರೆ. ಆದರೆ ಇದು ಉಪಯೋಗ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಹಾಸ್ಪಿಟ್ಲ್ ಇದು ಹೊಸ ಬಿಲ್ಡಿಂಗ್ ಇದುವರೆಗೂ ಉದ್ಘಾಟನೆ ಆಗಿಲ್ಲ. ಹೀಗಾಗಿ ಈ ಹಾಸ್ಪಿಟ್ಲ್ ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆದರೆ ಸುತ್ತಮುತ್ತ ಒಂದು 25 ಹಳ್ಳಿಗಳ ಒಂದು ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ. ಸುಮಾರು 2.5 ಕೋಟಿ ಸರ್ಕಾರ ಕೊಟ್ಟು ಬಿಲ್ಡಿಂಗ್ ಎಲ್ಲ ರೆಡಿ ಆಗಿದೆ. ಇದು ಉದ್ಘಾಟನೆ ಕಾಯ್ತಾ ಇದೆ, ಉದ್ಘಾಟನೆ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳಾಗಲಿ, ರಾಜಕೀಯ ಅಧಿಕಾರಿಗಳಾಗಿ ಎಲ್ಲರೂ ಕೈ ಜೋಡಿಸಿ ಆದಷ್ಟು ತುರ್ತಾಗಿ ಜನಗಳ ಸೇವೆಗೆ ಒದಗಿಸಿಕೊಡಬೇಕು. ಇದು ಉದ್ಘಾಟನೆ ಮಾಡಿ. ಜಿಲ್ಲೆಯಲ್ಲೇ ಅಗ್ರಸ್ಥಾನ ಪಡೆದಿದ್ವಿ ಡೆಲಿವರಿ ಕೇಸ್ಗಳಲ್ಲಿ. ತಿಂಗಳಿಗೆ ಸುಮಾರು 50, 52, 55ರವರೆಗೂ ಕ್ರಾಸ್ ಆಗಿದ್ವಿ. ಈಗ ಇದೇ ಆಸ್ಪತ್ರೆಯಲ್ಲಿ 5-6 ಆಗ್ತಾ ಇದೆ. ಏಕೆಂದರೆ ವ್ಯವಸ್ಥೆ ಸರಿ ಇಲ್ಲ. ಈಗ ವ್ಯವಸ್ಥೆಗಂತಂದು ಬಿಲ್ಡಿಂಗ್ ಎಲ್ಲ ರೆಡಿ ಇದೆ, ಸುಮಾರು 10 ಹಾಸಿಗೆಗಳ ಬಿಲ್ಡಿಂಗ್ ರೆಡಿ ಇದೆ. ಈ ವ್ಯವಸ್ಥೆನ ಜನಗಳಿಗೆ ಉಪಯೋಗ ಆಗಬೇಕಂದ್ರೆ ಈಗ ಸರ್ಕಾರ ಇದನ್ನ ಉದ್ಘಾಟನೆ ಮಾಡಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಕೊಡಿಸ್ಬೇಕು ಅಂತಂದು ಆದಷ್ಟು ತುರ್ತಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತಂದು ತಮ್ಮ ಸರ್ಕಾರಿ ಅಧಿಕಾರಿಗಳಲ್ಲಿ, ಆರೋಗ್ಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಆಗಿ 1 ವರ್ಷ ಆಗಿದೆ. ಏನು BJP ಸರ್ಕಾರ ಇದ್ದಾಗ ಇದು ಒಂದು ಕಟ್ಟಡ 2.5 ಕೋಟಿಯನ್ನು ನಾವು ಇಲ್ಲಿ ಹಾಕಿ ಅನುದಾನವನ್ನು ಕಟ್ಟಡನೂ ಪೂರ್ಣಗೊಂಡಿದೆ. ಈ 1 ವರ್ಷ ಆಯಿತು, ಈ ಕಟ್ಟಡ ಇದುವರೆಗೂ ಉದ್ಘಾಟನೆ ಆಗಿಲ್ಲ. ಇಲ್ಲಿ ಏನು ಸುತ್ತಮುತ್ತ 20-25 ಹಳ್ಳಿಗಳಿಗೆ ಎಲ್ಲ ಇಲ್ಲಿ ಇರೋದಂಥ SC ST ಜನಾಂಗ ಮತ್ತು ಮಧ್ಯವರ್ತಿ ಜನಗಳು, ಎಲ್ಲ ರೈತಾಪಿ ಜನಗಳು ಭಾಳ ತೊಂದರೆ ಆಗಿದೆ. ದಯಮಾಡಿ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ಯಶಸ್ವಿಯಾಗಿ ಮಾಡಿಕೊಡ್ಬೇಕು. ಯಾಕಂದರೆ ನಾವು ಬೇರೆ ಏನು ಕೇಳ್ತಿಲ್ಲ, ಹೊಸದಾಗಿ ಮಾಡಂತ ಹೇಳ್ತಿಲ್ಲ. ಇರೋ ಹಾಸ್ಪಿಟಲ್ನ ನೀವು ಉದ್ಘಾಟನೆ ಮಾಡಿ. ಆಗಿ 1 ವರ್ಷ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಆಸ್ಪತ್ರೆ ಉದ್ಘಾಟನೆಗೆ ರೆಡಿ ಇದೆ, ಆದರೆ ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ. ಯಾವ ಕಾರಣದಿಂದ ವಿಳಂಬ ಆಗ್ತಾ ಇದೆ? ಶಾಸಕರ ಡೇಟ್ ಕೊಡ್ತಾ ಇಲ್ವಾ? ಈ ಕಡೆ ಮನ್ಸು ಮಾಡ್ತಾ ಇಲ್ವಾ? ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಏನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇಡರೆಡ್ಡಿಹಳ್ಳಿ ಸರ್ಕಾರಿ ಆಸ್ಪತ್ರೆ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ತಕ್ಕಂಥದ್ದು. ಮೇಲ್ದರ್ಜೆಗೇರಿಸಿ ಈಗ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮತ್ತು ಅಲ್ಲಿಯ ಜನರಿಗೆ ಸುವ್ಯವಸ್ಥೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಈಗ ಒಂದು 2.5 ಕೋಟಿ ವೆಚ್ಚದಲ್ಲಿ ಒಂದು ಆಸ್ಪತ್ರೆಯನ್ನ ಕಟ್ಟಲಾಗಿದೆ. ಅದು ಕಟ್ಟಿ ನಿರ್ಮಾಣ ಆಗಿ ಅಲ್ಲಿಗೆ ಪೀಠೋಪಕರಣಗಳನ್ನು ಕೂಡ ವ್ಯವಸ್ಥಿತವಾಗಿ ನೀಡಲಾಗಿದೆ. ಅಷ್ಟಾದ್ಮೇಲೂ ಕೂಡ 1 ವರ್ಷ ಕಳೆದಿದೆ. ಈವರೆಗೂ ಕೂಡ ಆ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇರೋದ್ರಿಂದ ಸುತ್ತಮುತ್ತ ಈ ಆಸ್ಪತ್ರೆಯನ್ನ ಆಶ್ರಯಿಸಿರ್ತಕ್ಕಂತ 20ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಒಂದ್ ರೀತಿ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿಂದ ಜಿಲ್ಲಾ ಕೇಂದ್ರಕ್ಕೆ ಬರುವಂತ ಸಂದರ್ಭದಲ್ಲಿ ಯಾವಾಗ ಜನರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಆಗುತ್ತೆ, ಯಾವ ತೊಂದರೆಗಳಾಗುತ್ತೆ ಅನ್ನುವಂಥದ್ದೇ ಆತಂಕ ಇರುವಂತ ಜನರಿಗೆ ಅಲ್ಲಿ
ತುರ್ತಾಗಿ ಚಿಕಿತ್ಸೆ ಸಿಗುವಂತ ಸಂದರ್ಭ ಇತ್ತು. ಆದ್ರೆ ಈವರೆಗೂ ಕೂಡ ವ್ಯವಸ್ಥಿತ ಇರೋದ್ರಿಂದ ಏನು ಆಸ್ಪತ್ರೆ ಕಟ್ಟಡವನ್ನು ಉದ್ಘಾಟನೆ ಮಾಡದೇ ಇರೋದ್ರಿಂದ ಅಲ್ಲಿಯ ಜನರು ಅಲ್ಲಿ ಏನು ಈಗಿರುವಂತಹ ಅವ್ಯವಸ್ಥೆಗೆ ಕಾರಣಕ್ಕಾಗಿ ಅಲ್ಲಿಗೂ ಕೂಡ ಹೋಗ್ಲಿಕ್ಕೆ ಹಿಂಜರಿತಾ ಇರ್ತಕ್ಕಂಥದ್ದು. ಜೊತೆಗೆ ಏನಂತ ಹೇಳಿದ್ರೆ ಏನು 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಆಸ್ಪತ್ರೆ ಏನಿದೆ, ಈ ಆಸ್ಪತ್ರೆಯನ್ನ ತ್ವರಿತವಾಗಿ ಉದ್ಘಾಟನೆ ಮಾಡಿದ್ರೆ ಇಲ್ಲಿ ಸಿಗ್ಬೇಕಾದ ಎಲ್ಲ ಸೌಲಭ್ಯಗಳು ಕೂಡ ಜನರಿಗೆ ಸಿಗುತ್ತೆ. ಹಾಗಾಗಿ ಈ ಅನುಕೂಲವನ್ನ ಮಾಡ್ಕೊಡ್ಬೇಕು ಅನ್ನೋಂಥದ್ದು ಅಲ್ಲಿ ಸ್ಥಳೀಯರ ಮತ್ತು ಸಾರ್ವಜನಿಕರ ಒತ್ತಾಯ ಆಗಿದೆ. ಆದ್ರೆ ಈವರೆಗೂ ಕೂಡ ಅಲ್ಲಿ ಇದನ್ನ ಕ್ರಮವನ್ನ ತೆಗೆದುಕೊಂಡು ಅಲ್ಲಿ ಏನು ವ್ಯವಸ್ಥೆ ಇದೆ ಅವ್ಯವಸ್ಥೆ ಇದೆಯಾ ಅನ್ನುವಂತ ಪರಿಶೀಲನೆಯನ್ನ ಮಾಡಿ ಆಸ್ಪತ್ರೆ ಕಟ್ಟಡವನ್ನ ಉದ್ಘಾಟನೆ ಮಾಡಬೇಕಾದಂತ ಅಲ್ಲಿ ಶಾಸಕರು ಏನಿದ್ದಾರೆ NY ಗೋಪಾಲಕೃಷ್ಣ ಅವರು ಈವರೆಗೂ ಕೂಡ ಆಸ್ಪತ್ರೆಗೆ ಭೇಟಿ ನೀಡುವಂತದ್ದಾಗ್ಲಿ ಅಲ್ಲಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುವಂತ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಆರೋಪ. ಆದ್ರೆ ಈ ಆರೋಪಕ್ಕೆ ಸರಿಯಾಗಿ ನಮಗೆ ಸಿಕ್ಕಿರ್ತಕ್ಕಂತ ಮಾಹಿತಿ ಏನಂತ ಹೇಳಿದ್ರೆ ಅವರು ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಡೇಟ್ ಅನ್ನ ಕೊಡ್ತಾ ಇಲ್ಲ. ಹಾಗಾಗಿ ಅಧಿಕಾರಿಗಳು ಕೂಡ ಮೌನವನ್ನ ವಹಿಸಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಶ್ರುತ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ವಿನಾಯಕ್. ಇವತ್ತು ಪ್ರಸಾರವಾದಂಥ 2 ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.